ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಮೇ ತಿಂಗಳು ಸಾಮಾನ್ಯವಾದ ದಿನವಲ್ಲ, ತಿಂಗಳುಗಳಲ್ಲ, ಇದು ಅದೃಷ್ಟದ ಸಂಪೂರ್ಣವಾದ ಸಮಯ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಈಗ ಎಲ್ಲವೂ ಕೂಡ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ಮೀನ ರಾಶಿಯ ಸ್ನೇಹಿತರೆ, ನಿಮಗೆ 2 ವ್ಯಕ್ತಿಗಳಿಂದ ಎಚ್ಚರಿಕೆ ಇದೆ. ಏಕೆಂದರೆ ಮೇ 21, 22, 23, 24ರ ನಂತರ ನಿಮ್ಮ ಜೀವನವನ್ನು ಕಷ್ಟಕ್ಕೆ ತಳ್ಳಲು ಪ್ರಯತ್ನಿಸುತ್ತಿರುವಂತಹ ಹೆಸರುಗಳು ಬಹಿರಂಗವಾಗುತ್ತೆ. ಏಕೆಂದರೆ ಈಗ ಅಧಿಕ ಮಾಸ ಪ್ರಾರಂಭವಾಗಿದೆ, ಗುರು ಪುಷ್ಯ ಯೋಗ ಶುರುವಾಗ್ತಾ ಇದೆ. ಇದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಡೀತಾ ಹೋಗುತ್ತೆ. ನೀವು ಶ್ರೀಮಂತಿಕೆಯನ್ನು ಬರಮಾಡ್ಕೊಳ್ತೀರಾ. ನೀವು ಜೀವನದಲ್ಲಿ ಎಲ್ಲ ಅದೃಷ್ಟವನ್ನು ಸೃಷ್ಟಿ ಮಾಡ್ಕೊಳ್ಳೋದ್ರಿಂದ ಕೆಲವೊಂದಿಷ್ಟು ಅಸೂಯೆ ಪಡುವಂತಹ ಜನರು ನಿಮ್ಮ ವಿರುದ್ಧವಾಗಿ ತಂತ್ರಗಳನ್ನು ಶುರು ಮಾಡ್ತಾರೆ. ಹೌದು ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ಮೇ ತಿಂಗಳು 21ರಿಂದ 25ನೇ ತಾರೀಕಿನವರೆಗೂ ಕೂಡ ನಡೆಯುವಂತಹ ಬದಲಾವಣೆಗಳು ನಿಮ್ಮ ಜೀವನವನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಖಂಡಿತವಾಗಿ ಸಮಯ ವಿಶೇಷವಾಗಿದೆ. ಏಕೆಂದರೆ ಅಧಿಕ ಮಾಸ ಶುರುವಾಗಿದೆ. ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಗಳು ಭಾಗ್ಯದ ಬಾಗಿಲು ತೆರೆದುಕೊಳ್ಳುವಂತಹ ಸಮಯ. ಒಬ್ಬ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಿದ್ದಾರೆ. ನಿಮ್ಮ ಅದೃಷ್ಟವನ್ನು ಸಂಪೂರ್ಣವಾಗಿ ಬದಲಾಯಿಸ್ತಾರೆ. ನಿಮ್ಮ ಕಷ್ಟಗಳಿಗೆ ಸಂಪೂರ್ಣವಾಗಿ ವಿಶೇಷವಾದ ಪರಿಹಾರವನ್ನು ಸೂಚಿಸ್ತಾರೆ. ಆತ್ಮೀಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಈಗ ವಿಶೇಷವಾಗಿರುವಂತಹ ಸಮಯ ಶುರುವಾಗ್ತಾ ಇದೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗ್ತಾ ಹೋಗುತ್ತೆ. ಎಲ್ಲ ಸಮಸ್ಯೆಗಳಿಂದ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಬಿಡುವಂತಹ ಎಲ್ಲ ತೊಂದರೆಗಳನ್ನು ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನು ಕಂಡುಕೊಳ್ತೀರಾ. ಸಮಸ್ಯೆಗಳಿಂದ ಪರಿಹಾರವನ್ನು ಪಡೆದುಕೊಳ್ಳುವಂತಹ ವಿಶೇಷವಾದ ಸಂದರ್ಭ. ಏಕೆಂದರೆ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ. ನೀವು ಮಾಡುವಂತಹ ಕೆಲಸದಲ್ಲಿ ವಿಶೇಷವಾಗಿ ಸಂಪೂರ್ಣವಾಗಿ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ಸಂದರ್ಭ. ಏಕೆಂದರೆ ನಿಮ್ಮ ಮನೆ ಮನಸ್ಸು ಎಲ್ಲವೂ ಕೂಡ ಈಗ ಅದ್ಭುತವಾಗಿರುತ್ತೆ. ಒಟ್ಟಾರೆಯಾಗಿ ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಆಗೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ರಾಶಿ ಚಕ್ರದವರಿಗೆ ಕಳೆದ ಕೆಲವಾರು ಸಮಯಗಳಿಂದ ಆಕಸ್ಮಿಕವಾಗಿ ಮಾನಸಿಕವಾಗಿ ನೆಮ್ಮದಿ ಕಡಿಮೆ ಆಗಿರಬಹುದು, ಅಥವಾ ದುಃಖ ದುಮ್ಮಾನಗಳು, ಕಷ್ಟಗಳು, ಸಾಲಬಾಧೆ ವಿಶೇಷವಾಗಿ ನಿಮ್ಮ ಜೀವನವನ್ನು ಆವರಿಸಿಕೊಳ್ಳುವಂತಹ ಪರಿಸ್ಥಿತಿ. ಈಗ ಎಲ್ಲವನ್ನ ದೂರ ಮಾಡಿಕೊಂಡು ಅಡೆತಡೆಗಳನ್ನು, ಆರ್ಥಿಕವಾಗಿ ಎದುರಿಸತಕ್ಕಂತಹ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಭಾಯಿಸುವಂತಹ ಶಕ್ತಿಯನ್ನು ಹೊಂದ್ತೀರಾ. ಏಕೆಂದರೆ ಈ ಸಮಯ ಜ್ಯೇಷ್ಠ ಮಾಸ ಆರಂಭವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ತರವಾದ ಬದಲಾವಣೆಯ ಗಾಳಿ ಬೀಸುತ್ತದೆ. ಏಕೆಂದರೆ ಈಗ ವಿಶೇಷವಾಗಿ ಗುರು ಪುಷ್ಯ ಯೋಗ, ಅಮೃತ ಸಿದ್ಧಿ ಯೋಗ ಅನ್ನುವಂತಹ ಶಕ್ತಿಶಾಲಿ ಯೋಗವು ನಿಮ್ಮ ಜೀವನದ ದಿಕ್ಕನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ. ಹಾಗಾದರೆ ಈ ಸಮಯದಲ್ಲಿ ನೀವು ಮಾಡಬೇಕಾದಂತಹ ಪರಿಹಾರ ಏನು? ಯಾವ ರೀತಿ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಬೇಕು, ಕಷ್ಟಗಳಿಂದ ಹೊರಬರಬೇಕು, ಶ್ರೀಮಂತಿಕೆಯನ್ನು ಪಡೆದುಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ಈ ಸಂದರ್ಭದಲ್ಲಿ ಒಬ್ಬ ವಿಶೇಷವಾಗಿರುವಂತಹ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ನಿಮ್ಮ ಅದೃಷ್ಟ ಬಂಗಾರವಾಗುತ್ತದೆ. ನಿಮ್ಮ ಬದುಕಿನಲ್ಲಿ ಆಗುತ್ತಿರುವಂತಹ ಬದಲಾವಣೆಗಳನ್ನು ತಿಳಿದುಕೊಂಡರೆ ಖಂಡಿತವಾಗಿ ನಿಮ್ಮ ಜೀವನ ಆಶ್ಚರ್ಯದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಮಹಿಳೆ ಕೇವಲ ಒಬ್ಬ ವ್ಯಕ್ತಿ ಆಗಿರೋದಿಲ್ಲ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವನ್ನ ಕೂಡ ವಿಶೇಷವಾಗಿ ನಿರ್ವಹಿಸುವಂತಹ ಶಕ್ತಿಯಾಗಿರ್ತಾರೆ. ಅದೇ ರೀತಿ ಇಬ್ಬರು ವ್ಯಕ್ತಿಗಳಿಂದ ನಿಮ್ಮ ಜೀವನದಲ್ಲಿ ಕಷ್ಟಗಳು ಅನ್ನೋದು ಜಾಸ್ತಿ ಆಗುತ್ತೆ. ಆ ವ್ಯಕ್ತಿಗಳ ಬಗ್ಗೆ ನೀವು ಸಂಪೂರ್ಣವಾಗಿ ಎಚ್ಚರಿಕೆಯನ್ನು ವಹಿಸಬೇಕು. ಏಕೆಂದರೆ ಮೀನ ರಾಶಿಯಲ್ಲಿರ್ತಕ್ಕಂತಹ ಜನರು ಬಹಳಷ್ಟು ಮುಗ್ಧ ಮನಸ್ಸಿನವರು, ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥವರು. ಅವರಿಗೆ ಕಷ್ಟಗಳು ಸಾಮಾನ್ಯವಾಗಿ ಬರುತ್ತದೆ, ಆದರೆ ಅವರು ಎಲ್ಲವನ್ನ ಎದುರಿಸುವಂತಹ ಶಕ್ತಿಯನ್ನು ಹೊಂದಿರ್ತಾರೆ. ಈ ವಿಷಯಗಳಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದು ನೆಗ್ಲೆಕ್ಟ್ ಅನ್ನು ಮಾಡಬಾರ್ದು. ಏಕೆಂದರೆ ನಿಮ್ಮ ಜೀವನ ಈಗ ಸುವರ್ಣ ಯುಗ ಪ್ರಾರಂಭವಾಗುವಂತಹ ಸಮಯ. ಏಕೆಂದರೆ ಈ ರಾಶಿಯವರಿಗೆ ಈಗ ಅಮೃತ ಸಿದ್ಧಿ ಯೋಗದ ವಿಶೇಷವಾಗಿರುವಂತಹ ಲಾಭವನ್ನು ಕಂಡುಕೊಂಡು ಹಣ, ಯಶಸ್ಸು ಮತ್ತು ವಿಶೇಷವಾದ ಯೋಗ ಪ್ರಾರಂಭವಾಗುವಂತಹ ಸಂದರ್ಭ. ಈ ಸಮಯ ಎಲ್ಲರಿಗೂ ಕೂಡ ಮತ್ತೆ ಮತ್ತೆ ಬರೋದಿಲ್ಲ. ಬಂದಂತಹ ಸಂದರ್ಭವನ್ನು ನೀವು ವಿಶೇಷವಾಗಿ ಮುಂದುವರಿಸ್ಕೊಂಡು ಹೋಗಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಕೇವಲ ಒಂದು ಭವಿಷ್ಯದ ಬಗ್ಗೆ ನಾವು ಮಾತನಾಡ್ತಿಲ್ಲ, ಅದಕ್ಕೂ ಮೀರಿದ್ದು ಮೀನಾ ರಾಶಿಯವರ ಜೀವನದಲ್ಲಿ ಒಂದು ದೊಡ್ಡ ಘಟನೆ, ದೈವಿಕವಾದ ತಿರುವು ಬರುತ್ತದೆ. ಅದರ ಬಗ್ಗೆ ಒಂದು ಆಳವಾದ ನೋಟ. ಇಷ್ಟು ದಿನ ಅನುಭವಿಸಿದಂತಹ ಹೋರಾಟಗಳು, ಯಾರಿಗೂ ಕಾಣಿಸದಂತಹ ಕಣ್ಣೀರು, ಯಾರೂ ಗುರುತಿಸದಂತಹ ತ್ಯಾಗಗಳು, ಈ ಕಥೆಯ ಅಂತ್ಯವಾಗಿ ಒಂದು ಹೊಸ ಯುಗ ಶುರುವಾಗ್ತಾ ಇದೆ. ಈ ಪಯಣದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೊತೆಯಾಗಿ ನಿಂತುಕೊಳ್ಳುವಂತಹ ವ್ಯಕ್ತಿಗಳು ಯಾರು, ನಿಮಗೆ ತೊಂದರೆಯನ್ನು ಕೊಡೋದಕ್ಕೆ ಕಾದಿರುವಂಥವರು ಯಾರು? ಈಗ ನಿಮ್ಮ ಭವಿಷ್ಯದ ಬಾಗಿಲನ್ನು ತೆರೆಯೋದಾದರೆ ಖಂಡಿತವಾಗಿ ಬಹುಶಃ ಮೀನಾ ರಾಶಿಯವರ ಇಡೀ ಜೀವನದ ಸಾರಾಂಶವನ್ನೇ ಹೇಳಿಬಿಡುತ್ತದೆ. ಅವರ ವ್ಯಕ್ತಿತ್ವದಲ್ಲೇ ಒಂದು ದ್ವಂದ್ವಾಗಿರುತ್ತದೆ ಅಲ್ವಾ? ಹೊರಗಡೆ ನೋಡೋದಕ್ಕೆ ಸದಾ ನಗುತ್ತಾ ತುಂಬ ಖುಷಿಯಾಗಿ ಇದ್ರೂ ಕೂಡ, ಉತ್ಸಾಹದಿಂದ ಇದ್ರೂ ಕೂಡ, ಒಳಗೆ ಆ ನಗುವಿನ ಹಿಂದೆ ಬಹಳಷ್ಟು ದೊಡ್ಡ ದೊಡ್ಡ ಭಾವನೆಗಳ ಸಮುದ್ರವೇ ಅಡಗಿರುತ್ತದೆ. ಮನಸ್ಸಿನ ಒಳಗೆ ನಡೆಯುವಂತಹ ಬಿರುಗಾಳಿ, ಆ ನೋವು, ಆ ಮೌನ, ಯುದ್ಧ, ಅದನ್ನು ಯಾರಿಗೂ ಕೂಡ ತೋರಿಸಿಕೊಳ್ಳೋದಿಲ್ಲ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈಗ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹುಡುಕೋದಾದ್ರೆ ಗ್ರಹಗಳ ಪರಿಸ್ಥಿತಿಗಳು. ಆ ಪರಿಸ್ಥಿತಿಯನ್ನು ಸರಿಯಾಗಿ ನಿರ್ವಹಿಸಬೇಕು, ನಿಮ್ಮಂತೆ ಮಾಡ್ಕೊಳ್ಬೇಕು. ಏನು ಮಾಡಬೇಕು? ರಾಯರ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ನಿಮ್ಮ ಹಿಂದಿನ ಜನ್ಮದ ರಹಸ್ಯಗಳು ಖಂಡಿತವಾಗಿ ನಿಮ್ಮ ಕಣ್ಣನ್ನು ತೆರೆಸುತ್ತದೆ.
ನಿಮಗೆ ನಿಗೂಢವಾಗಿರುವಂತಹ ಸಂಕೀರ್ಣವಾಗಿರುವಂತಹ ವ್ಯಕ್ತಿತ್ವವನ್ನು ಸುಲಭವಾಗಿ ಅನಿಸಿದ್ರು ಕೂಡ ಅದರೊಳಗೆ ತುಂಬ ಪದರಗಳಿರುತ್ತದೆ. ಬನ್ನಿ ಅದನ್ನು ಒಂದೊಂದಾಗಿ ನೀವು ಬಿಡಿಸಿಕೊಂಡು ಹೋದಾಗ ನಿಮ್ಮ ಜೀವನದಲ್ಲಿ ಆಗತಕ್ಕಂಥ ಆಂತರಿಕವಾದ ಸಂಘರ್ಷಗಳು ಕಡಿಮೆಯಾಗುತ್ತೆ. ಪ್ರಪಂಚಕ್ಕೆ ಕಾಣಿಸುವಂತಹ ಧೈರ್ಯ, ಒಳಗಡೆ ಬುದ್ಧಿವಂತಿಕೆ ಇದ್ರೂ ಕೂಡ ನೀವು ಮುಂದೆ ಹೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ನಿಮಗೆ ಒಂದರ ನಂತರ ಒಂದು ತೊಂದರೆಗಳು ಬರ್ತಾ ಇದೆ. ಇದಕ್ಕೆಲ್ಲ ಕಾರಣ ಅಂತ ಅಂದರೆ ಇಬ್ಬರು ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಅವರು ಯಾವಾಗಲೂ ಕೂಡ ತೊಂದರೆಯನ್ನು ಕೊಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಪ್ರತಿ ಸಲ ಮೇಲೆದ್ದಾಗ ಕೂಡ ಕೆಳಗೆ ಬೀಳಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡಷ್ಟು ಸುಲಭವಾಗಿ ಯಾವುದೂ ಕೂಡ ನಿಮಗೆ ಸಿಕ್ಕಿಲ್ಲ. ಕಷ್ಟಗಳ ಮೌನ ಹೋರಾಟಕ್ಕೆ ಕಾರಣ ಅಂತಂದರೆ ಗ್ರಹಗಳ ಪರಿಸ್ಥಿತಿಯ ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸುತ್ತಿರುವಂಥ ಒಳ್ಳೆಯತನವು ಕಾರಣವಾಗಿರುತ್ತೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನೀವು ಯಾವುದೇ ಕೆಲಸ ಕಾರ್ಯ ಪ್ರಾರಂಭಿಸಿದರೂ ಕೂಡ ಬೇರೆಯವರಿಗೆ ಒಳ್ಳೆಯದಾಗಲಿ ಅನ್ನುವಂತಹ ಮನಸ್ಥಿತಿಯನ್ನು ಹೊಂದಿರ್ತೀರಾ. ಇದೇ ಕಾರಣದಿಂದ ಕೆಲವರು ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರ್ತಾರೆ. ಅದರಿಂದಾಗಿ ಮೀನಾ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವಂಥ ಆ ವಿಶೇಷವಾದ ಒಬ್ಬ ಮಹಿಳೆ ಬಂದರೂ ಕೂಡ ಇಬ್ಬರು ಸಂಚು ರೂಪಿಸಿ ನಿಮ್ಮನ್ನು ನಾಶ ಮಾಡೋದಕ್ಕೆ ಕಾಯ್ತಾ ಇದ್ದಾರೆ. ಆ ವ್ಯಕ್ತಿಗಳ ಬಗ್ಗೆ ನೀವು ತಿಳಿದುಕೊಂಡರೆ ನಿಮ್ಮ ಜೀವನದಲ್ಲಿ ಕಣ್ಣೀರು ಧಾರಾಕಾರವಾಗಿ ಸುರಿಯುತ್ತದೆ. ಅವರು ನಿಮ್ಮ ಹತ್ತಿರದವರೇ ಆಗಿರ್ತಾರೆ. ಹೌದು, ಮೀನಾ ರಾಶಿಯವರೇ, ನೀವು ಈ ವಿಡಿಯೋ ಬಗ್ಗೆ ನಿರ್ಲಕ್ಷ್ಯವನ್ನು ಮಾಡಬಾರ್ದು. ಒಂದು ವೇಳೆ ನೀವು ಇದನ್ನು ನಿರ್ಲಕ್ಷಿಸಿದರೆ ಅವರು ಅಂದುಕೊಂಡದನ್ನು ಸಾಧಿಸ್ತಾರೆ ಮತ್ತು ನೀವು ಅವರ ಕೈಯಲ್ಲಿ ಸೋತು ಹೋಗ್ತೀರಾ. ಅದರಿಂದಾಗಿ ನೀವು ಆಸೆ ಪಟ್ಟಂತೆ ನಿಮ್ಮ ಜೀವನವನ್ನು ಅದ್ಭುತ ಮಾಡಿಕೊಳ್ಬೇಕು. ಅವರ ಆಸೆಗೆ ಮಣ್ಣನ್ನು ಹಾಕಬೇಕು. ನಿಮ್ಮ ಜೀವನದ ಕಣ್ಣೀರು ಮತ್ತು ದುಃಖಗಳನ್ನು ಆಪತ್ತುಗಳನ್ನು ಎದುರಿಸುವಂತಹ ಸಾಧ್ಯತೆಯನ್ನು ಹೆಚ್ಚಿಸಿಕೊಳ್ಬೇಕು. ಈಗ ನೀವು ಅವರು ಮಾಡುತ್ತಿರುವಂತಹ ಪ್ರಯೋಗಗಳು ಅವರಿಗೆ ಮರಳುವಂತೆ ಮಾಡಬೇಕಾಗಿದೆ. ಅವರು ಅಡಗಿರುವಂತಹ ಹಳ್ಳಕ್ಕೆ ಅವರೇ ಬೀಳುವಂತೆ ಮಾಡಬೇಕು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತೇವೆ. ಇದು ಸಾಕ್ಷಾತ್ ನಿಮಗೆ ವಿಶೇಷವಾಗಿರುವಂತಹ ದೇವರ ಆಶೀರ್ವಾದ ಅಂತ ಅನ್ಕೊಳ್ಳಿ. ಏಕೆಂದರೆ ರಾಯರ ಅನುಗ್ರಹ ನಿಮ್ಮ ಮೇಲಿದೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಮೇ 21ರಿಂದ 25ನೇ ತಾರೀಕಿನವರೆಗೂ ಅದ್ಭುತವಾದ ಸಂದರ್ಭ ಶುರುವಾಗ್ತಾ ಇದೆ. ಇದರ ಜೊತೆಗೆ ಕಳೆದ ಕೆಲವು ದಿನಗಳಿಂದ ನೀವು ಗಮನಿಸಿರಬಹುದು, ನಿಮಗೆ ಪದೇ ಪದೇ ವಾಹನ ಅಪಘಾತಗಳು, ಭಯ ಅಥವಾ ಸಣ್ಣ ಪುಟ್ಟ ತೊಂದರೆಗಳು ಎದುರಾಗ್ತಿರಬಹುದು. ಕುಟುಂಬದಲ್ಲಿ ಮೊದಲಿಗಿಂತ ಮನಃಶಾಂತಿ ಕಡಿಮೆ ಆಗಿರಬಹುದು ಮತ್ತು ರಾತ್ರಿಯ ಸಮಯದಲ್ಲಿ ಸರಿಯಾಗಿ ನಿದ್ರೆ ಬಾರದೇ ಇರುವಂಥದ್ದು. ಮಾನಸಿಕವಾಗಿ ಯಾವಾಗಲೂ ಕೂಡ ಏನೋ ಒಂದು ಕಿರಿಕಿರಿ, ಗೊಂದಲ ನಿಮ್ಮನ್ನು ಕಾಡುತ್ತಿರಬಹುದು. ಒಮ್ಮೆ ತೆಗೆದುಕೊಂಡ ತೀರ್ಮಾನವನ್ನು ಪದೇ ಪದೇ ಬದಲಾಯಿಸುವಂಥದ್ದು ಅಥವಾ ಕಾರಣವಿಲ್ಲದೆ ಮೈಕೈ ನೋವು, ತಲೆನೋವು ಕಾಣಿಸಿಕೊಳ್ಳುವಂಥದ್ದು ಈ ಕೆಟ್ಟ ದೃಷ್ಟಿ ದೋಷಗಳ ಲಕ್ಷಣವಾಗಿರುತ್ತದೆ. ಯಾರೋ ನಿಮ್ಮನ್ನು ಬಯಸುತ್ತಿರುವಂತೆ, ಹೊಡೆಯುತ್ತಿರುವಂತೆ ನಿಮಗೆ ಭಾಸವಾಗುತ್ತಿರುವುದು, ರಾತ್ರಿ ಹೊತ್ತು ಭಯಾನಕ ಕನಸುಗಳು ಬೀಳುವಂಥದ್ದು, ಯಾವುದೇ ಕೆಲಸದಲ್ಲಿ ಶ್ರದ್ಧೆ ಮೂಡದೇ ಇರುವುದು, ಇವೆಲ್ಲ ನಿಮ್ಮ ಮೇಲೆ ನಡೆಯುತ್ತಿರುವಂತಹ ತಂತ್ರ ಮಂತ್ರಗಳ ಪ್ರಭಾವವಾಗಿರುತ್ತೆ. ಇಂತಹ ಎಷ್ಟೋ ಸಮಸ್ಯೆಗಳಿಂದ ಆ ದೇವರು ನಿಮಗೆ ರಕ್ಷಿಸೋದಕ್ಕೆ ಒಂದು ಆಶ್ಚರ್ಯಕರವಾಗಿರುವಂತಹ ಆಶೀರ್ವಾದವನ್ನು ನೀಡ್ತಿದ್ದಾರೆ. ಖಂಡಿತ ಬೇರೆ ಯಾರೂ ಅಲ್ಲ, ಒಬ್ಬ ಮಹಿಳೆ. ಅವರು ನಿಮ್ಮನ್ನು ಕಾಪಾಡೋದಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಮನೆಯಲ್ಲಿ 2 ದೈವಿಕ ಶಕ್ತಿಗಳ ಆಶೀರ್ವಾದ ಜೊತೆಯಾಗಿ ನಿಂತ್ಕೊಳ್ತವೆ. ಅದೇ ರೀತಿ ನಿಮ್ಮ ಬಗ್ಗೆ ನರದೃಷ್ಟಿ ಅಥವಾ ಅಸೂಯೆ ಪಡ್ತಿರುವಂಥವರು ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಸಂಬಂಧಿಕರಾಗಿರಬಹುದು. ಅವರು ಏನಕ್ಕೋಸ್ಕರ ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಬಯಸ್ತಾ ಇದ್ದಾರೆ ಅಂದರೆ ನಿಮ್ಮ ಗೌರವ, ನಿಮ್ಮ ಮರ್ಯಾದೆ, ನಿಮ್ಮ ಹಣ, ನಿಮ್ಮ ಎಲ್ಲ ಸೌಲಭ್ಯವನ್ನು ನೋಡಿ ಅವರಿಗೆ ಸುಮ್ಮನಿರೋದಕ್ಕೆ ಆಗ್ತಾ ಇಲ್ಲ. ನಿಮ್ಮ ಕಷ್ಟಗಳು ಮುಗಿಯುವ ಕಾಲ ಈಗ ಬಂದಿದೆ. ನೀವು ಮಾಡದ ತಪ್ಪುಗಳನ್ನು ನಿಮ್ಮ ತಲೆಗೆ ಕಟ್ಟುಕೊಳ್ಳೋದು ಮತ್ತು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಇನ್ನು ಮುಂದೆ ನಡೆಯೋದಿಲ್ಲ. ಆ ಇಬ್ಬರು ಕುತಂತ್ರಿ ಸ್ತ್ರೀಯರು ಯಾರು ಎಂಬುದನ್ನು ತಿಳಿದುಕೊಳ್ಳೋಣ. ಅವರು ನಿಮ್ಮ ಜೀವನದಲ್ಲಿ ತುಂಬಾನೇ ಹತ್ತಿರವಿರುವಂತೆ ನಟಿಸುತ್ತಿದ್ದಾರೆ. ಒಬ್ಬರು ನಿಮ್ಮ ತಾಯಿ ಮನೆ ಕಡೆಯ ಸಂಬಂಧಿಕರಾಗಿರ್ತಾರೆ, ಇನ್ನೊಬ್ಬರು ನಿಮ್ಮ ಸಂಗಾತಿಯ ಮನೆ ಕಡೆ ಸಂಬಂಧಿಕರಾಗಿರ್ತಾರೆ. ನೀವು ಗಮನಿಸಬೇಕಾದ ಅಂಶವೆಂದರೆ ಇವರಿಬ್ಬರಿಗೂ ನಿಮ್ಮ ಜೊತೆ ನೇರವಾದ ರಕ್ತ ಸಂಬಂಧ ಇಲ್ಲ, ಆದರೆ ಅವರು ನಿಮ್ಮ ಕುಟುಂಬಕ್ಕೆ ಹೊರಗಿನಿಂದ ಬಂದಂಥವರು. ಉದಾಹರಣೆಗೆ ನಿಮ್ಮ ಅತ್ತಿಗೆ ಅಥವಾ ನಿಮ್ಮ ಅತ್ತೆ ಅಥವಾ ದೂರದ ಸಂಬಂಧದ ಹೆಣ್ಣು ಮಕ್ಕಳಾಗಿರಬಹುದು. ನೀವು ಪುರುಷರಾಗಿದ್ದರೆ ಖಂಡಿತವಾಗಿ ನಿಮ್ಮ ಹೆಂಡತಿಯ ಕಡೆ ಸಂಬಂಧಿಕರಾಗಿರ್ತಾರೆ. ಒಬ್ಬರು ಈ ರೀತಿ ಮಾಡ್ಬೋದು. ಅಥವಾ ನೀವು ಮಹಿಳೆಯರಾಗಿದ್ದರೆ ಖಂಡಿತವಾಗಿ ನಿಮ್ಮ ಗಂಡನ ಮನೆಯ ಸಂಬಂಧಿಕರು ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಏಕೆಂದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಸಂತೋಷವನ್ನು ನೋಡಿ ಅವರಿಗೆ ಸಹಿಸೋದಕ್ಕೆ ಆಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅತಿಯಾಗಿ ನಿಮ್ಮ ರಕ್ತ ಸಂಬಂಧ ಇಲ್ಲದೆ ಇದ್ರೂ ಕೂಡ ಹೊರಗಿನ ಹೆಣ್ಣು ಮಕ್ಕಳು ಬಂದು ಇಷ್ಟೊಂದು ಸಂತೋಷವಾಗಿ ಜೀವನವನ್ನು ನಡೆಸ್ತಿದ್ದಾರೆ ಎನ್ನುವಂಥ ಅಸೂಯೆ ಇರಬಹುದು. ಅಥವಾ ನಿಮ್ಮ ಸಮಾಜದಲ್ಲಿ ಗೌರವವನ್ನು ಕಂಡು ಅವರಿಗೆ ಹೊಟ್ಟೆ ಕಿಚ್ಚು ಬಂದಿರಬಹುದು. ಒಟ್ಟಾರೆಯಾಗಿ ನೀವು ಅವರನ್ನು ದೂರ ಮಾಡಿಕೊಳ್ಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ತುಂಬಾನೇ ಹದಗೆಡುವಂತಹ ಸಾಧ್ಯತೆ ಇದೆ. ಈ 3 ಗುಪ್ತ ಶಕ್ತಿಗಳು ನಿಮ್ಮ ಜೀವನವನ್ನು ನಾಶ ಮಾಡ್ತಾರೆ. ನಿಮಗೆ ಹಲವಾರು ತೊಂದರೆಗಳನ್ನು ಕೊಡ್ತಾರೆ. ನಿಮ್ಮ ಜೀವನದಲ್ಲಿ ನಿಮ್ಮ ಶತ್ರುಗಳ ಹೆಸರನ್ನು ತಿಳಿದುಕೊಳ್ಳದೇ ಇದ್ದರೆ, ಅವರ ಹೆಸರುಗಳನ್ನು ಕೇಳಿಸಿಕೊಳ್ಳದೇ ಇದ್ದರೆ ಆ ಶತ್ರುಗಳ ಕಾಟ ಯಾವತ್ತೂ ಕೂಡ ಮುಗಿಯೋದಿಲ್ಲ. ಒಂದರ ನಂತರ ಒಂದರಂತೆ ನಿಮ್ಮ ಜೀವನಕ್ಕೆ ಬರ್ತಾ ಇರುತ್ತೆ. ಆ ವಿಶೇಷವಾಗಿರುವಂತಹ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಆ ಧಾನ್ಯಗಳನ್ನು ಯಾವುದಾದ್ರೂ ಖಾಲಿ ಜಾಗದಲ್ಲಿ ಇಡಬೇಕಾಗುತ್ತೆ. ಮಣ್ಣಿನ ಅಡಿಯಲ್ಲಿ ಮುಚ್ಚಿ ಬಿಡಬೇಕಾಗುತ್ತೆ. ಈ ಕೆಲಸವನ್ನು
ಶನಿವಾರ ಅಥವಾ ಭಾನುವಾರ ಸಂಜೆ ಮಾಡಬೇಕಾಗುತ್ತೆ, ತುಂಬ ಶ್ರೇಷ್ಠ. ಮೂರನೆಯದಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಅಂದರೆ ನಿಮ್ಮ ಹೆಣ್ಣು ಮಕ್ಕಳು, ನಿಮ್ಮ ಮನೆಯಲ್ಲಿ ನೀವು ಮದುವೆ ಆಗಿ ನಿಮಗೆ ಹೆಣ್ಣು ಮಕ್ಕಳಿದ್ರೆ ನೀವು ಅವರನ್ನು ತುಂಬ ಪ್ರೀತಿಯಿಂದ ಗೌರವದಿಂದ ನಡೆಸ್ಕೊಳ್ಬೇಕಾಗುತ್ತೆ ಮತ್ತು ಅವರಿಗೆ ಏನಾದರೂ ಸಿಹಿಯಾಗಿರುವಂತಹ ತಿಂಡಿಯನ್ನು ತಿನ್ನಿಸೋದು ಅಥವಾ ಸಿಹಿಯಾದ ಉಡುಗೊರೆಯನ್ನು ಕೊಡೋದು ತುಂಬ ಮುಖ್ಯ. ನೀವು ಮದುವೆ ಆಗಿಲ್ಲ, ಇನ್ನೂ ಮಕ್ಕಳಾಗಿಲ್ಲ ಅಂತ ಅನ್ನೋದಾದರೆ ನೀವು ಯಾರನ್ನಾದರೂ ಪ್ರೀತಿ ಮಾಡ್ತಾ ಇದ್ದರೆ ಅಥವಾ ಹೊಸದಾಗಿ ಒಂದು ಸಂಬಂಧವನ್ನು ಹುಡುಕ್ತಾ ಇದ್ದರೆ ನಿಮಗೆಲ್ಲವೂ ಸರಿ ಹೋಗುತ್ತೆ. ಆಲ್ರೆಡಿ ನೀವು ಪ್ರೀತಿಸಿಯಲ್ಲಿ ಬಿದ್ದು ಪ್ರೀತಿ ಮಾಡ್ತಾ ಇರುವಂತಹ ವ್ಯಕ್ತಿಗೆ ನೀವು ಉಡುಗೊರೆಯನ್ನು ಕೊಡೋದಾಗಿರ್ಬೋದು, ಅಂದರೆ ಕಾಸ್ಮೆಟಿಕ್ಸ್, ಲಿಪ್ಸ್ಟಿಕ್ ಅಥವಾ ಐಬ್ರೋ ಪೆನ್ಸಿಲ್ ಅಥವಾ ಅವ್ರು ಇಷ್ಟಪಡುವಂತಹ ಮಲ್ಲಿಗೆ ಹೂವು, ಇದನ್ನು ಅವರಿಗೆ ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗುತ್ತೆ. ಏಕೆಂದರೆ ಹೆಣ್ಣು ಮಕ್ಕಳನ್ನು ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಕರೀತಾರೆ, ದುರ್ಗಾ ಮಾತೆಯ ಪ್ರತಿರೂಪ ಅಂತ ಹೇಳ್ತಾರೆ. ಅವರ ಒಂದು ವಿಶೇಷವಾದ ನಗು ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡುತ್ತೆ, ಮನೆ ಮತ್ತು ಮನಸ್ಸಿನಲ್ಲಿ ಸಂತೋಷ ವೃದ್ಧಿಯಾಗುತ್ತೆ. ಅದೇ ರೀತಿ ಈಗ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ 2 ಶತ್ರುಗಳ ಹೆಸರುಗಳನ್ನು ಈಗ ನೀವು ಅನಾವರಣಗೊಳ್ಳುವಂಥ ಸಮಯ. ಮೊದಲನೇ ಅಕ್ಷರದ ವ್ಯಕ್ತಿ ಬಂದು ಸಿ ಇಂದ ಪ್ರಾರಂಭವಾಗ್ತಾರೆ, ಎರಡನೇ ಅಕ್ಷರದ ವ್ಯಕ್ತಿ ಬಂದು ಎನ್ ಇಂದ ಪ್ರಾರಂಭವಾಗ್ತಾರೆ. ಈ ಇಬ್ಬರು ಮಹಿಳೆಯರು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಇದ್ದರೆ ಅಂಥವರಿಂದ ಎಚ್ಚರಿಕೆಯಿಂದ ಇರಬೇಕು, ಅವರಿಂದ ಆದಷ್ಟು ಸಾಧ್ಯವಾದಷ್ಟು ದೂರದಲ್ಲಿ ಇರೋದು ಉತ್ತಮ. ನಿಮ್ಮ ಜೀವನವನ್ನು ಇನ್ನು ಮುಂದೆ ನೆಮ್ಮದಿಯಾಗಿ ಇಟ್ಕೊಳ್ಬೇಕು ಅಂದರೆ ಮನೆಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಗೌರವವನ್ನು ಕೊಡಿ, ಲಕ್ಷ್ಮೀ ದೇವಿಯ ಪೂಜೆಯನ್ನು ಮಾಡಿ, ದುರ್ಗಾದೇವಿಗೆ ನಮಸ್ಕಾರ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಕುಲದೇವರ ಆರಾಧನೆ ಮಾಡೋದನ್ನು ಮರಿಬೇಡಿ. ಈ ಒಂದು ವಿಶೇಷವಾಗಿರುವಂತಹ ಒಂದು ಮಾಹಿತಿ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ, ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುತ್ತೆ. ಇದನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.